ಹುಟ್ಟಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಮಗು ಅಂತ ಹೇಳ್ತಾರೆ, ಮರಣದ ನಂತರ ಆ ವ್ಯಕ್ತಿಗೆ ಹೆಣ ಅಂತ ಹೇಳ್ತಾರೆ. ಯಾರು ಹಿಂದೂ ಹುಟ್ಟಿದ ಮುಸ್ಲಿಂ ಸತ್ತ ಅಂತ ಹೇಳೋದಿಲ್ಲ. ನೋಡಿ, ನೀವು ಆಧ್ಯಾತ್ಮಿಕವಾಗಿ ಧರ್ಮದ ಬಗ್ಗೆ, ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ನಮ್ಮ ಯೋಚನೆ ಹೇಗಿರಬೇಕು ಅಂದ್ರೆ ಆಕಾಶದಲ್ಲಿ ಹಾರಾಡೋ ಹದ್ದಿನ ಹಾಗೆ ಇರಬೇಕು. ಒಬ್ಬ ಹಿಂದೂ ಮನೆಗೆ ಒಬ್ಬ ಮುಸ್ಲಿಂ ನೀರು ಹಿಡ್ಕೊಂಡು ಹೋದ ಅಂತ ಅನ್ಕೊಳ್ಳಿ, ರೈಟ್? ಅವಾಗ ಹಿಂದೂ ಬಂದು ಅವನ ಹತ್ರ ಜಗಳ ಮಾಡ್ತಾನೆ, ನನ್ನ ನೀರು ನಮ್ಮ ನೆಲೆಯಲ್ಲಿ ಇರೋ ನೀರು ನೀನಾಗಿ ಹಿಡ್ಕೊಂಡೆ ಅಂತ ಹೇಳಿ. ಒಂದು ಯೋಚನೆ ಮಾಡಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅವ್ರ ಮನೆ ಬರ್ತಾ ಇರೋ ನೀರು ಎಲ್ಲಿಂದ ಬರ್ತಾ ಇರುತ್ತೆ? ಯಾವುದೋ ಒಂದು ನದಿ ಊರಿನ ಪಕ್ಕದಲ್ಲಿರೋ ಒಂದು ಹಳ್ಳದಿಂದ ಅಥವಾ ಕೆರೆಯಿಂದನೋ ಬರ್ತಾ ಇರುತ್ತೆ. ನೋಡಿ, ಅಲ್ಲಿ ಹೋಗಿ ಇವರು ಈ ಹಿಂದೂ ಮುಸ್ಲಿಂ ನೀರು ಅಂತಂದು ಬೇರೆ ಮಾಡೋಕ್ಕಾಗುತ್ತಾ? ಇಲ್ಲ. ಯಾವಾಗ ಅದು ಅವರು ಮನೆಗೆ ಬರುತ್ತೋ ಅವಾಗ ಅವ್ರು ಹೇಳ್ಕೊತಾರೆ, ಇದು ಹಿಂದೂ ನೀರು, ಇದು ಮುಸ್ಲಿಂ ನೀರು ಅಂತ ಹೇಳಿ. ಇದು ಹಾಗೇನೆ, ವ್ಯಕ್ತಿ ಹುಟ್ಟೋಕಿನ ಮುಂಚೆ ಹುಟ್ಟಿದ ಮೇಲೇನೂ ಕೂಡ ಸ್ವಾಭಾವಿಕ ಗುಣಗಳಲ್ಲಿ ಹುಡ್ತಾನೆ, ಎಲ್ಲರನ್ನೂ ಪ್ರೀತಿಸೋ ರೀತಿಯಲ್ಲೇ ಹುಡ್ತಾನೆ. ಬಟ್ ಬೆಳೀತಾ 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 ಈ ಒಂದು ಸಮಾಜ ಅವನಿಗೆ ಕೆಲವೊಂದು ಧರ್ಮಗಳನ್ನು, ಸಂಪ್ರದಾಯಗಳನ್ನು ಪರಿಚಯ ಮಾಡಿಸುತ್ತೆ ಅಷ್ಟೇ.